ಕೆರೆಯಲ್ಲಿದ್ದಿದ್ದು ಕಲ್ಲನ್ನು ಎತ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಇದ್ರ ಬಂತು. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನಾನು ನಿಮ್ಮ ಯೂಟ್ಯೂಬ್ ಚಾನಲ್ನ ನಾನು ಬೆಳಿಗ್ಗೆ ನೋಡಿದಾಗ ಸರ್, ನಮ್ಮೂರಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಸತ್ಯತೆ ಮಾತಾಡೋಕೆ ಅಲ್ಲಿ ಕರೀರಿ. ಆ ಕಲ್ಲೇನ ನಾನು ತಗೊಂಡೋಗಿದ್ರೆ ನಮ್ಮೂರು ಆಂಜನೇಯನ ದೇವಸ್ಥಾನದಾಗೆ ಸಾರ್ವಜನಿಕರಿಗೆ ನಾನು ಬೇಕಾದ್ರೆ ರಾಜಕೀಯವಾಗಿ ನಿವೃತ್ತಿ ಹೊಂದ್ತೀನಿ. ಒಂದನೇದು. ಎರಡನೇ ಸರ್, ಕಲ್ಲು ಎಲ್ಲಿದೆ? ಯಾಕೆ ಸರ್ ನಾನು ತಗೊಂಡೋಗಲಿ? ಅಂಥ ದರಿದ್ರ ನನಗೇನು ಬಂದೈತೆ ಕಲ್ಲು ತಗೊಂಡೋಗಿ ಮಾಡೋಂಥದ್ದು? ಯಾಕೆ ಸರ್ ಸುಳ್ಳು ಆರೋಪ ಎಲ್ಲ ಹೇಳ್ಬೇಕು ಸರ್? ಯಾವುದನ್ನು ಹೇಳ್ಬೇಕಾದ್ರೆ ದಾಖಲೆ ಇಟ್ಕೊಂಡು ಹೇಳಿ. ಬಾಯಿಗಾಯ್ತೆ ಅಂತ ಬಾಯಿಗೆ ಬಂದಾಗ ಮಾತಾಡೋದೇನು ದೊಡ್ಡ ವಿಚಾರ ಅಲ್ಲ. ಮುನ್ಕೃಷ್ಣಪ್ಪ ಒಬ್ಬ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಯಜಮಾನ. ಅವರು ಪಂಚಾಯಿತಿ ಮೆಂಬರ್ ಆಗವ್ರೆ, ಡೈರಿ ಅಧ್ಯಕ್ಷರಾಗವ್ರೆ, ಆಮೇಲೆ ತಾಲೂಕ್ ಪಂಚಾಯಿತಿ ಮೆಂಬರ್ ಆಗವ್ರೆ. ಅವರು ರಾಜಕೀಯದಾಗ ಏನೆಲ್ಲ ಅನುಭವ ಹೊಂದವ್ರೆ, ಏನೆಲ್ಲ ಪಡೆದವ್ರೆ ಅಂತ ಅವ್ರಿಗೆ ಗೊತ್ತು. ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ. ಅರ್ಥ ಆಯ್ತಾ? ಇವತ್ತು ಈ ವೀರೇಗೌಡನ ಗ್ರಾಮ ಪಂಚಾಯತಿಗೆ ಸೋಲ್ಸೋಕ್ಕಾಗಿಲ್ಲ, ನಾನು ಡೈರಿಗೆ ಸೋಲ್ಸೋಕ್ಕಾಗಿಲ್ಲ ಅನ್ನೋ ಉದ್ದೇಶಕ್ಕೆ ಕಳ್ಳ ಅನ್ನೋ ಪದ ಉಪಯೋಗಿಸೋರಲ್ಲ, ಅದನ್ನು ಅವರು ರಾಜಕೀಯವಾಗಿ ಕ್ಷಮೆ ಕೇಳಬೇಕು. ರಾಜಕೀಯವಾಗಿ ಕ್ಷಮೆ ಕೇಳ್ಬೇಕು ಸರ್. ಬಾಯಿ ಐತೆ ಅಂತ ನಾನು ಹೇಳ್ತೀನಿ. ಮುನ್ಕೃಷ್ಣಪ್ಪನೇ ದೊಡ್ಡ ಕಳ್ಳ ಅಂತ ನಾನು ಹೇಳ್ತೀನಿ ಮೀಡಿಯಾ ಮುಂದೆ. ಯಾಕೆಂದರೆ ಸರ್ಕಾರದಲ್ಲಿ ಒಂದು ಬೋರ್ವೆಲ್ ಅವರು ಹೊಲ್ತಾ ಕೊಡಿಸ್ಕೊಂಡಿದ್ದಾರಲ್ಲ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಸರ್ಕಾರಕ್ಕೆ SC ಆಗಿದ್ದ ಬೋರ್ವೆಲ್ನೇ ಕೊಡಿಸ್ಕೊಂಡವ್ರು ಅವರು. ಯಾಕೆ ಸಾರ್ವಜನಿಕ SC ಅವ್ರಿಗೆ ಯಾರನ್ನ ಕೊಡ್ಬೋದಾಯ್ತಲ್ಲ ಬೋರ್ವೆಲ್? ನೀವು ಜಿಲ್ಲಾ ಪಂಚಾಯತಿಯಿಂದ SC ಅನುದಾನದಲ್ಲಿ ಎಷ್ಟು ಹಸ್ಗಳು ಕೊಟ್ಟಿದ್ದಾರೆ ಸರ್? ನಮ್ಮೂರಲ್ಲಿ ಯಾರು ಕೊಟ್ಟಿದ್ದಾರೆ? ಯಾರ್ಯಾರು ಕೊಟ್ಟಿದ್ದಾರೆ ಹಸ್ಗಳು? ಒಬ್ಬ SC ಕೊಟ್ಟಿದ್ದಾರೆ ಹಸ್ಗಳು. ಮುನ್ಕೃಷ್ಣಪ್ಪಂಗೆ ಹೇಳ್ತೀನಿ, ಇವತ್ತು ಯಾರ್ಯಾರು ಕೊಡಿಸಿದ್ಯಪ್ಪ ಜಿಲ್ಲಾ ಪಂಚಾಯತ್ ಅನುದಾನದ ಹಸ್ಗಳು SCಗೆ ಅಂತ? ನೀವೂ ಎಲ್ಲಂದ್ರೆ ಅಲ್ಲೇ ಕೊಟ್ಟೆ ಮಾಡಿರೋದು. ಮಾತಾಡಬೇಕಾದಾಗ ಮರ್ಯಾದೆ ಮಾತಾಡೋದು ಫಸ್ಟು. ನಿಮ್ಮ ವಯಸ್ಸಿಗೆ ಗೌರವ ಮಾತಾಡೋದು ಕಲೀರಿ. ಕಳ್ಳ ಅನ್ನೋದು ಕಳ್ಳ ನಾನೇನು ಕಳ್ಳತನ ಮಾಡಿಲ್ಲ. ಸಾರ್ವಜನಿಕವಾಗಿ ನಮ್ಮ ಜಾಗದಲ್ಲಿತ್ತು ಮರ, ಸಾರ್ವಜನಿಕರು ತೊಂದರೆ ಆಗ್ತಿತ್ತು, ಮರ ಶಿಥಿಲಸ್ ಟೈಮಲ್ಲಿತ್ತು, ನಾನು ಕಟ್ ಮಾಡಿ ಇಕ್ಸಿದ್ದೀನಿ, ಫಾರೆಸ್ಟರ್ ತಗೊಂಡೋಗಿದ್ದಾರೆ. ತನಿಖೆ ನಡೀತಾ ಇದೆ. ಆರೋಪ ಸಾಬೀತಾದಾಗ ಹೇಳಿ ನೀನು ಕಳ್ಳ ಅಂತ. ಬಾಯಿಗೆ ಬಂದಂಗೆಲ್ಲ ಮಾತಾಡೋದು. ಪಂಚಾಯತಿಯಲ್ಲಿ ಬಿಲ್ಗಳು 2-3 ಮಾಡ್ತಾರೆ, ಬಂದು ದಾಖಲೆ ಸಮೇತ ಹಾಜರುಪಡಿಸ್ಲಿ ಯಾವ ಬಿಲ್ ತಗೊಂಡಿದ್ದೀವಿ ಅಂತ. ಒಂದೇ ಒಂದು ಬಿಲ್ಲು ಸರ್, ಒಂದು ಸುಳ್ಳು ಆರೋಪ ಇದೆ. ನಾನು ಇವತ್ತೇ ರಾಜಕೀಯದಿಂದ ನಿವೃತ್ತಿ ಹಿಂದಕ್ಕೆ ಹೋಗ್ತೀನಿ, ಕ್ಷಮೆ ಯಾಚಿಸ್ತೀನಿ. ಅದು ಬಿಟ್ಟು ಮನ್ಸಿಗೆ ಬಂದಂಗೆಲ್ಲ ಕಳ್ಳ ಅನ್ನತ್ತಂದರೆ ನಾವು ಮಾತಾಡ್ತೀವಿ. ವಯಸ್ಸಿಗೆ ಮರ್ಯಾದೆ ಕೊಡ್ತಾ ಇರೋದು ನಮಗೂ ಏನೇನಿಲ್ಲ. ಮೊದಲು ಮಾತಾಡೋದು ಕಲೀಲಿ ಸರ್. ಇದೇ ಕೆರೆಯಲ್ಲಿ ಇದೆಲ್ಲ ನಾನೇ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀನಿ. ನಮ್ಮೂರು ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಹೊಡಿತಾವ್ರೆ. ಇಲ್ಲೇ ಸರ್, ಇದೇ ಜಾಗದಲ್ಲಿ ನಾನು ಹೇಳಿದ್ದೀನಿ. JCB ನಂಬರ್ ಸಮೇತ ಪಂಚಾಯತಿಗೆ ಕೊಟ್ಟಿದ್ದೀನಿ. ಆ ಥರ ನಾನು ಮಣ್ಣು ಹೊಡಿಸಿದೆ ಆಗಿದೆ ಅಂದರೆ ನಾನು ಯಾಕೆ ಆರೋಪ ಮಾಡ್ತಿದ್ದೆ? ನಾನು ಯಾಕೆ ಸರ್ ಆರೋಪ ಮಾಡ್ತಿದ್ದೆ? ನಾನೇ ಅರ್ಜಿ ಕೊಟ್ಬಿಟ್ಟು ನಾನೇ ಹೊಡಿಸಿದ್ನ? ಬರೀ ಸಾರ್ವಜನಿಕವಾಗಿ ಯಾರು ಹೊಡಿಸಿರೋದು? ಈ ಮಣ್ಣು ಎಲ್ಲೆಲ್ಲಿ ಹೋಯ್ತು? ನಾನು ಕಾನೂನುಬದ್ಧವಾಗಿ ಕೂಲಿ ಕಾಳು ಯೋಜನೆಯಲ್ಲಿ ಊರಿನ ಗ್ರಾಮಸ್ಥರ ಪರವಾಗಿ ನಾನು ಏನು ಸರ್ಕಾರದಿಂದ 2 ಅಡಿ ತೆಗಿಬೇಕು ಅದು ಒಂದು ಆ ಥರ ಬಿಟ್ಟು ನಾನು ಎಲ್ಲೂ ಹೊಡೆದಿಲ್ಲ. ನಾನೇನು ಇಂಡಸ್ಟ್ರಿಯಲ್ಲಿ ಮಾಡ್ಕೊಂಡಿದ್ದೇನೆ, ಇಲ್ಲಿ ಇಟ್ಟಿಗೆ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದೆ ಮಣ್ಣು ತಗೊಂಡು ಹೋಗೋಕ್ಕೆ. ಯಾಕೆ ಸರ್ ಬಾಯಿ ಬಂದಂಗೆಲ್ಲ ಮಾತಾಡ್ತೀರಾ? ಬಾಯಿಗೂ ನಮಗೂ ಇದೆ, ಬಾಯಿ ಬಂದಂಗೆಲ್ಲ ಮಾತಾಡೋಕ್ಕಿಂತ ಹಂಗಲ್ಲ, ಗೌರವವಾಗಿ ಮಾತಾಡೋದು ಕಲಿಬೇಕು. ದಾಖಲೆ ಇಟ್ಕೊಂಡು ಮಾತಾಡ್ರಿ. ಯಾವುದನ್ನ ಒಂದು ದಾಖಲೆ ಪ್ರೊಡ್ಯೂಸ್ ಮಾಡಿ. ಇದುವರೆಗೂ 2015ರಿಂದನೂ ಅದು ಇದು ಅಂತ ಹೇಳ್ತಾನೆ ಇದ್ದೀರಾ. ಯಾವ ದಾಖಲೆ ಕೊಟ್ಟಿದ್ದೀರಾ ನೀವು? ಯಾವ ಸರ್ ದಾಖಲೆ ಕೊಟ್ಟಿದ್ದೀರಾ? ಯಾವ ದಾಖಲೆ ಕಂಡು ಮಾತಾಡಿದ್ದೀರಾ? ಬಾಯಿ ಬಂದಂಗೆ ಮಾತಾಡೋದು, ಒಂದು ದಾಖಲೆ ಇಲ್ಲ. ಹಿಂದೆ ಎಲ್ಲ ನಮ್ಮೂರಲ್ಲಿ ಎಲ್ಲ ಕಲ್ಪೆ ಕಾಮಗಾರಿ ಆಗಿರೋದು ಅವ್ರ ಫೀಲ್ಡಲ್ಲೇ. ಅದೇ CC ಡ್ರೈನ್ಗಳು ಇವತ್ತು ಯಾಕೆ ನೀರುಗಳು ಹೋಗ್ತಾ ಇಲ್ಲ ಅಂದರೆ ಎಲ್ಲ ಕಲ್ಪೆ ಕಾಮಗಾರಿಯಿಂದ ನೀರುಗಳು ಹೋಗ್ತಾ ಇಲ್ಲ. ನಾವು ಯಾವುದು ಮಾಡಿಲ್ಲ ಸರ್ ಆ ಥರ. ನಾನು ಯಾವುದು ಅಕ್ರಮವಾಗಿ ಅನಾಧಿಕೃತವಾಗಿ ಯಾವುದು ಮಾಡಿಲ್ಲ. ನಾನು ಎಲ್ಲಿ ಎಡವಿದ್ದೀನಿ ಅಂದರೆ ಮರದ್ದು ಫಾರೆಸ್ಟ್ ಆಫೀಸರೇ ಬಂದಿದ್ದರು, ಅವ್ರಿಗೆ ತೋರಿಸಿದ್ದೀನಿ. ನಾನೊಂದು ಪರ್ಮಿಷನ್ ತಗೋಬೇಕಿತ್ತು, ಅಲ್ಲೊಂದು ಎಡವಿದ್ದೀನಿ, ನಾನು ಇಲ್ಲ ಅಂತ ಹೇಳಿಲ್ಲ. ಅದನ್ನು ನಾನು ಅದೇ ಕಿರಣ್ ಕುಮಾರ್ ಅನ್ನೋರು ಫಾರೆಸ್ಟ್ ಆಫೀಸರೇ ಬಂದುಬಿಟ್ಟು ಅವ್ರಿಗೆ ತೋರಿಸಿ ಹೇಳಿದ್ದು, ಸರ್ ಈ ಥರ ಮರ ಶಿಥಿಲ ಆಗಿದೆ, ಎಲ್ಲರೂ ಮನೆ ಬೀಳ್ತಂತ, ಗೌಡ್ರೆ ಕಟ್ ಮಾಡಿ ಅಲ್ಲಿ ಇಡಿಸ್ರಿ, ನಾವು ಆಫೀಸಿಂದ ಇದು ಮಾಡ್ಕೊಂತೀವಿ ಅಂತ ಹೇಳಿದ್ರೆ ನಾನು ಕಟ್ ಮಾಡಿ ಅಲ್ಲಿ ಇಡಿಸಿದ್ದೀನಿ. ನಾನೇನು ಕಳ್ತನ ಮಾಡಿ ರಾತ್ರಿ ತುಂಬ ಎಲ್ಲೂ ಕಳಿಸಿಲ್ಲ. ಅಂಥ ಅನಿವಾರ್ಯತೆ ನನಗಿಲ್ಲ. ನನಗೆ ನಮ್ಮ ಅಪ್ಪ ನಮ್ಮ ಚೆನ್ನಾಗಿ ಸಾಕವ್ರೆ, ದೇವ್ರು ನಾನು ಚೆನ್ನಾಗಿ ಇಟ್ಟಿದ್ದಾರೆ. ನಾನು ಅಂಥ ಕೆಲಸ ಯಾವುದೂ ಮಾಡಿಲ್ಲ. ಆ ಥರನೇ ಆದರೆ ನಮ್ಮೂರು ಆಂಜನೇಯ ದೇವಸ್ಥಾನದಾಗ ಬರಲಿ 45 ಮರ ಅಂತ ಹೇಳ್ತಾರೆ. 45 ಮರ ಬೆಳಿಬೇಕಾದ್ರೆ ಎಷ್ಟು ಎಕರೆ ಜಾಗ ಬೇಕಂತ ಗೊತ್ತಾ ಸರ್? ಮಾಧ್ಯಮದ ಮುಂದೆ 45 ಮರ ಕಟ್ ಮಾಡವ್ರೆ ಅಂತ ಹೇಳವ್ರೆ. ಬರಲಿ ಆಂಜನೇಯ ದೇವಸ್ಥಾನ ಮುಂದೆ ಹೇಳಿ 45 ಮರ ಎಲ್ಲ ಐತೆ ಅಂತ. ಅವರು ಮುನ್ಕೃಷ್ಣಪ್ಪರು ಅವ್ರು ತೋಟದಾಗ ದಾರಿ ಮಾಡ್ಕೊಂಡ್ರು, ಮುಂದೋರ್ಗೆ ದಾರಿ ಇಲ್ಲ ಸರ್. ಇವತ್ತು 15-20 ಜನಕ್ಕೆ ದಾರಿ ಇಲ್ಲ. ಅವ್ರು ತೋಟದಾಗ ಮಾತ್ರ ಮಾಡ್ಕೊಂಡ್ರು ದಾರಿ, ಮುಂದೋರ್ಗೆ ದಾರಿ ಇಲ್ಲ. ಯಾಕೆ ಮಾಡಿಲ್ಲ? ನೀನು ಸಾರ್ವಜನಿಕವಾಗಿ ಮುಂದಕ್ಕೆ ಮಾಡಿಕೊಡ್ರಿ. ಮತ್ತು ಸಾರ್ವಜನಿಕವಾಗಿ ನೀವು ಬೆಲ್ಲ ಮಾತಾಡ್ತೀರಾ, ಇನ್ನು ಉಳ್ದೋರ್ದು ಹೇಳೋಕ್ಕಾಗಲ್ಲ.
ಇವತ್ತು ಊರಿನ ಜನ ಎಲ್ಲ ದಾರಿಗಳಿಲ್ದ ಹೊಲ್ಗಳ್ಕೆ ಹೋಗೋದು ಬಿಟ್ಬಿಟ್ಟವ್ರು ಸರ್. ಮಾಡಿಸ್ರಿ, ನಾನು ಅರ್ಜಿ ಕೊಟ್ಟಿದ್ದೀನಿ ಸರ್, ಮೊನ್ನೆ ಸೈನ್ ಹಾಕಿ ಕೊಟ್ಟಿದ್ದೀನಿ ತಹಸೀಲ್ದಾರ್ಗೆ. ಮುಂದಕ್ಕೆ ಅಲ್ಲಿ ಇದು ಗೌಡಳ್ಳಿಗೆ ಒಂದು 4 ಅಕ್ಷರ ರಸ್ತೆನೇ ಐತೆ, ಆ ರಸ್ತೆ ಎಲ್ಲ ಐತಲ್ಲಿ ಮಾಡಿರಿ ಅಂತ ನಾನೇ ಊರಲ್ಲಿ ಅರ್ಜಿ ಬರ್ಸಿ ಸೈನ್ ಹಾಕ್ಸಿದ್ದೀವಿ. ಅವ್ರು ತೋಟದಾಗ ಮಾತ್ರ ಮಾಡ್ಕೊಂಡವ್ರೆ, ಮುಂದೋರ್ಗೆಲ್ಲ ಇದ್ದಾರೆ. ನಾವು ಏನೋ ಮಾತಾಡಬಾರ್ದು, ವಯಸ್ಸಲ್ಲಿ ದೊಡ್ಡವರು ಆಯಿತು, ಏನೋ ಅವರು ಮಾರ್ಗದರ್ಶನ ಇರಲಿ, ಏನೋ ಊರದ್ದು ಒಳ್ಳೇದಾದ್ರೆ ಚರ್ಚೆ ಮಾಡೋಣ ಅಂತಂದರೆ ಕಳ್ಳನ ಆರೋಪ. ಏನು ಕಳ್ಳತನ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಅಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮುಂದೆ ಮಾಡೋಕ್ಕೆ ಹೋಗಲ್ಲ ಸರ್. ಇಂಥ ಆರೋಪಗಳು ಹಿಂದೆ ನಮ್ಮ ನಾಗರಾಜ್ ಒಬ್ಬ ಸೆಕ್ರೆಟ್ರಿ ಇದ್ದರು, ನಾನು ಸೆಕ್ರೆಟ್ರಿ ಆಗಿ ಮುಂಚೆ. ಅವ್ರಿಗೆ ಧಮ್ಕಿ ಹಾಕಿ ಆ ಯಪ್ಪ ಉಗಾದಿ ಹಬ್ಬದ ದಿನ ನೀರಿಗೆ ತಪ್ಪು ಸೂಸೈಡ್ ಮಾಡ್ಕೊಬಿಟ್ಟ. ಹಂಗಂತ ನಾನು ತಿಳ್ಕೊಂಡವ್ರೆ. ನಾನು ಎದರಲ್ಲ, ಜಗ್ಗಲ್ಲ, ಕುಗ್ಗಲ್ಲ. ನಾನು ನಿರಂತರವಾಗಿ ಹೇಳ್ತೀನಿ, ಯಾರೋ ನಾಗರಾಜಂಗೆ ಭಯಪಡಿಸ್ಬಿಟ್ಟು ಸೆಕ್ರೆಟ್ರಿನ ಕಿತ್ತಾಕ್ಬಿಡ್ಬೋದು, ಅವ್ನು ಮಾಡ್ದಂಗೆ ನಾಗರಾಜನ್ ಮಾಡ್ದಂಗೆ ಇವನು ಮಾಡಿಬಿಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನಾನು ಈ ವೀರೇಗೌಡ ಯಾವುದೇ ಕಾರಣಕ್ಕೆ ಜಗ್ಗದಿಲ್ಲ ಇಂಥ ಆರೋಪಗಳಿಗೆ. ಇಂಥ 100 ಆರೋಪ ಬಂದರೂ ನನಗೆ ನಮ್ಮೂರು ಆಂಜನೇಯ, ನಮ್ಮೂರು ಜನ ನನಗೆ ಆಶೀರ್ವಾದ ಮಾಡೋರೆ. 100 ಓಟಲ್ಲಿ ನಾನು ಗೆದ್ದಿರೋದು. ಡೈರಿಯಲ್ಲೂ ಮೊನ್ನೆ ನನ್ನ ಇದರಲ್ಲಿ ಎಲೆಕ್ಷನ್ ನಡೀತು, ಅದು 12ಕ್ಕೆ 12 ಗೆಲ್ಸಿದ್ದೀನಿ. 5 ಸೀಟ್ ಹಾಕಿದ್ರು 12 ಸೀಟು ಹಾಕೋಕ್ಕಾಗಿಲ್ಲ. ಮುಖಕೃಷ್ಣಪ್ಪರು 12 ಸೀಟು ಹಾಕ್ಸೋಕ್ಕಾಗಿಲ್ಲ. ಅವ್ರಿಗೆ ಅದೀಗ ಹೊಟ್ಟೆವರೇ. ಒಬ್ಬ ಚಿಕ್ಕ ಹುಡುಗ ನನ್ನ ಮುಂದೆ ಡೈರಿ ಪಂಚಾಯಿತಿ ಯಾವುದೂ ನಾನೇನು ಮಾಡೋಕ್ಕಾಗ್ತಿಲ್ಲ, ಇವನ್ನ ನಿರ್ಣಾಮ ಮಾಡಿಬಿಡ್ಬೇಕು, ಸಾಮಾಜಿಕವಾಗಿ ನಿರ್ಣಾಮ ಮಾಡಿಬಿಟ್ರೆ ನನ್ನೆಲ್ಲ ರಾಜಕೀಯಗೂ ನನ್ನೆಲ್ಲ ಉದ್ದೇಶಕ್ಕೆ ಯಾರೂ ನನಗೆ ಎದುರು ಬರೋಲ್ಲ. ಅವಾಗ ನಾನು ರಾಜಕೀಯ ನಾನು ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ಹೋಗ್ಬೋದು ಅಂತ ತಿಳ್ಕೊಂಡವ್ರೆ. ನನಗೂ ನಮ್ಮದೇ ಆದ ದೇವರು, ಊರಿನ ಜನ, ನಿಮ್ಮಂಥವ್ರು ಕೆಟ್ಟಿದ್ರೆ ನನ್ನ ತಪ್ಪಾಗಿ ನಾನು ಅಪಾಲಜಿ ಕೇಳ್ತೀನಿ ಸರ್. ನಾನು ಮರದೊಂದು ನಾನು ಈಗೂ ಹೇಳ್ತಾ ಇದ್ದೀನಿ, ನಾನೊಂದು ಪರ್ಮಿಷನ್ ತಗೋಬೇಕಾಯ್ತು, ನಾನು ಎಡವಿದ್ದೀನಿ, ನಾನು ಒಪ್ಕೊತಾ ಇದ್ದೀನಿ. ನಾನು ಅದ್ರ ಬಗ್ಗೆ ನಾನೇನು ಕಳ್ತನ ಮಾಡಿಲ್ಲ. ಬಹಿರಂಗ ಮೀಡಿಯಾ ಮುಂದೆ ಹೇಳಿದ್ದೀನಿ, ಬಹಿರಂಗ ಪೊಲೀಸ್ನವ್ರ ಮುಂದೆ ಹೇಳಿದ್ದೀನಿ, ಬಹಿರಂಗ ಫಾರೆಸ್ಟ್ ಆಫೀಸರ್ ಮುಂದೆನೂ ಹೇಳಿದ್ದೀನಿ. ಆ ಮರ ನಾನು ಮಾರಿಲ್ಲ, ತಗೊಂಡಿಲ್ಲ. ಆ ಫಾರೆಸ್ಟ್ ಆಫೀಸರ್ ತಗೊಂಡು ಎಲ್ಲಿ ಸರ್ ಕಳ್ತನ ಮಾಡಿದ್ದೀನಿ? ಕಳ್ತನ ಅಂದರೆ ನಾವು ರಾತ್ರಿ ಕೂತು ಯಾರಿಗೂ ಮಾರಾಟ, ನಾನು ಎಲ್ಲೂ ಮಾರಾಟ ಮಾಡಿಲ್ಲ ಅಂಥದ್ದಿದ್ರೆ ಫಾರೆಸ್ಟ್ ಆಫೀಸರ್ ನೀನೆಲ್ಲ ಕೊಟ್ಟಿದೆಯಲ್ಲ, ಆರೋಪ ಸಾಬೀತು ಪಡಿಸ್ರಿ. ಯಾಕ್ರಿ ಇಲ್ಲಿ ಹೇಳ್ತೀರಾ? ಮೀಡಿಯಾ ಮುಂದೆ ಹೇಳಿದ್ರಲ್ಲ, ಅದನ್ನ ಆಧಾರ ಇಟ್ಕೊಂಡು ಹೇಳ್ರಿ. ಬಾಯಿಗೆ ಬಂದಾಗ ಯಾವುದೇ ಒಂದು ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ಒಂದು ಆಧಾರ ಇಟ್ಕೊಂಡು ಹೇಳೋವಾಗ ಈ ಆಧಾರದಿಂದನೇ ನೋಡಿಲ್ಲ ಆಯ್ತು ಆಧಾರ ಅಂತ ನಾನು ಒಪ್ಕೊಂತೀನಿ. ಇಷ್ಟು ಹೇಳಿ ಅವ್ರು ಮುಖಕೃಷ್ಣಪ್ಪರು, ಅವ್ರು ಹಿರಿಯರು, ಒಬ್ಬ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು, ಅವರು ಎಲ್ಲ ಅನುಭವಿಸಿರ್ತಾರೆ. ಅವರು ಮಾರ್ಗದರ್ಶನ ಊರಿಗೆ ಒಳ್ಳೇದಾಗಬೇಕಾ, ಬೇಕಾದ್ರೆ ನನ್ನೂ ಕರೀಲಿ, ರಾಜಕೀಯ ಪಕ್ಷವಾಗಿ ನಾವು ಕೈ ಜೋಡಿಸ್ತೀವಿ. ಅದು ಬಿಟ್ಬಿಟ್ಟು ವೈಯಕ್ತಿಕ ಟಾರ್ಗೆಟ್ ಮಾಡೋದಾದರೆ ವೈಯಕ್ತಿಕ ಮಾತು ಯಾರಿಗೂ ಅವಶ್ಯಕತೆ ಇಲ್ಲ. ನಮ್ಮೂರಲ್ಲಿ ಒಂದು ಸ್ಮಶಾನ ಇಲ್ಲ, ಜಾಗ ಹೆಣ ಸತ್ತರು ಮುಚ್ಚಕ್ಕೆ ಜಾಗ ಇಲ್ಲ ಸರ್. ಬರಲಿ, ನಾನು ಜೊತೆಗೆ ಬರ್ತೀನಿ, ಅವ್ರ ಜೊತೆ ಕೈ ಜೋಡಿಸೋಣ, ಊರಿಗೊಂದು ಸ್ಮಶಾನ ಮಾಡ್ಸೋಣ ಅಂಥ ಕೆಲಸ ಕೈ ಜೋಡಿಸಿ ಸರ್. ಯಾವುದೋ ಸಣ್ಣ ವಿಚಾರನ 4 ಜನ ನಿಂದೇಕೋಬಿಟ್ಟು ಸಾಯಂಕಾಲ ಮಾತಾಡೋದು ದೊಡ್ಡ ವಿಚಾರ ಅಲ್ಲ. 4 ಜನ ಸಾಯಂಕಾಲ ಕರೆದ್ಬಿಟ್ಟು ಮಾತಾಡೋದು ದೊಡ್ಡ ವಿಚಾರನೇ ಅಲ್ಲ. ಹಂಗೆ ನನಗೆ 700 ಜನ ಓಟ್ ಹಾಕ್ಬೇಕು, ನನಗೂ ಓಟ್ ಹಾಕಿ ಗೆಲ್ಸಿರೋದು. ಹಂಗೆ ಜನ ನನ್ನ ಕಳ್ಳನಾಗಿದ್ರೆ ಯಾರು ಓಟ್ ಹಾಕ್ತಿರಲ್ಲ, ಒಳ್ಳೇನು ಅಂತಲೇ ಓಟ್ ಹಾಕಿರೋದು. ಅವರೇ ಮುಖಕೃಷ್ಣಪ್ಪ ಹೇಳಿದ ತಕ್ಷಣ ನಾನೇನು ಕಳ್ಳಾಗಲ್ಲ. ಊರಿನ ಜನ ನಿರ್ಧಾರ ಮಾಡ್ಬೇಕು ಎಲೆಕ್ಷನ್ ಕಳ್ಳ ಯಾರು ಸುಳ್ಳ ಯಾರು ಅಂತ. ಎಲೆಕ್ಷನಲ್ಲಿ ಎಲ್ಲ ಡಿಸೈಡ್ ಮಾಡ್ತಾರೆ ಜನ. ಪಂಚಾಯಿತಿ ಡೈರಿ ಎಲ್ಲ ಮಾಡಿದ್ದಾರೆ, ಮುಂದೇನೂ ಮಾಡ್ತಾರೆ. ಆ ನಂಬಿಕೆ ನನಗಿದೆ. ನಾನೇನು ಕಳ್ಳ ಆದರೆ ಜನ ತಿರಸ್ಕಾರ ಮಾಡಲಿ ಇವ್ನು ಕಳ್ಳ ಅಂತ. ಮುಖಕೃಷ್ಣಪ್ಪನಿಂದ ನಾನು ಅವಾರ್ಡ್ ತಗೋಬೇಕಾಗಿಲ್ಲ, ಅವರಿಂದ ನಾನು ಸ್ಟೇಟ್ಮೆಂಟು ಬೇಕಾಗಿಲ್ಲ. ಅವ್ರ ಗೌರವ ಅವರಲ್ಲಿ, ನಮ್ಮ ಗೌರವ ನಾವಿರ್ತೀವಿ. ಇಷ್ಟು ಹೇಳಿ ನನ್ನ ಮಾಧ್ಯಮ ಮಿತ್ರವ್ರಿಗೆ ನಾನು ವೈಯಕ್ತಿಕ ವಿಚಾರದಾಗ ನಾನು ಯಾವುದೇ ವಿಚಾರ ಬಹಿರಂಗ ಚರ್ಚೆ ದಾಖಲೆ ಇಟ್ಕೊಂಡು ಮಾಡ್ತಾರೆ. ನಾಳೆ ಪಂಚಾಯಿತಿಗೂ ಬನ್ನಿ, ಅವ್ರು ಏನು ಹೇಳಿದಾರೋ ಅದಕ್ಕೆ ಸಮೇತ ದಾಖಲೆ ಕೊಟ್ಟು ನಾನೇನೋ ಒಂದೇ ಒಂದು ಬೋಗಸ್ ಬಿಲ್ಲು ಅಂತ ವೀರೇಗೌಡ ಮಾಡ್ಸೋಣ ಅಂದರೆ ಇವತ್ತೇ ರಾಜಕೀಯದಿಂದ ನಿವೃತ್ತಿ, ಕ್ಷಮೆ ಯಾಚಿಸ್ತೀನಿ ಬೇಕಾರೆ. ಇದು ನನ್ನ ವೈಯಕ್ತಿಕವಾಗಿ ನಿಮ್ಮ ಮಾಧ್ಯಮ ಮುಂದೆ ಹೇಳ್ತಾ ಇದ್ದೀನಿ ಸರ್. ಇಷ್ಟು ಹೇಳಿ ನಮಸ್ಕಾರ, ಕೈ ಮುಗಿತಾ ಇದ್ದೀನಿ. ಈ ರೀತಿ ಹೊಡಿತಾ ಇದ್ದಾರೆ ಮಣ್ಣು. ನಾನು ಮೆಂಬರಾಗಿ ಕೇಳಕ್ಕೆ ಬಂದರೆ ಅವನು ಯಾರು ಕೇಳೋಕ್ಕೆ? ಕೆರೆನವ್ರ ಅಪ್ಪಂದ ಅಂತಾರೆ. ನಾನು ಹೋಗಿ ಪಂಚಾಯತ್ ಖುದ್ದಾಗಿ ಅರ್ಜಿ ಕೊಟ್ಟಿದ್ದೀನಿ ಸರ್, ಇಂಥವ್ರೆ ಹೊಡಿತಾವ್ರೆ, ಇಲ್ಲಿಗೆ ಹೊಡಿತಾವ್ರೆ ಅಂತ. ಇದನ್ನು ಮಾಡೋಕ್ಕೆ ಕೇಳೋಕ್ಕೆ ಇಲ್ಲ. ಕೇಳಕ್ಕೆ ಬಂದರೆ ಅವನಂತೆ, ಅವನು ಯಾಕಂತೆ, ಅವನು ಯಾಕೆ ಕೇಳಬೇಕು? ಇದು ವೈಜ್ಞಾನಿಕ ಹೊಡ್ದಾರ? ಇಷ್ಟೊಂದು ಆಳ, ಇಷ್ಟೊಂದು ಇದು ನೋಡಿ ಸರ್, ಹೆಂಗೆ ಹೊಡೆದಿದ್ದಾರೆ. ಇದ್ರ ಬಗ್ಗೆ ನೀವು ಹೇಳಿ ಸರ್, ಯಾರು ಸರ್ ಹೊಡೆದಿದ್ದು? ಎಲ್ಲೂ ಸಿಸ್ಟಮ್ಯಾಟಿಕ್ ಆಗಿ ಇಲ್ಲ ಇಷ್ಟೊಂದು ಆಳನ. ಸರ್, ನಮ್ಮೂರು ಆಂಜನೇಯನ ದೇವಸ್ಥಾನಕ್ಕೆ ಸುಮಾರು ಚಿಕ್ಕಜಾಲ, ಯಲಹಂಕ, ಬೆಂಗಳೂರಿಂದ ಸುಮಾರು ಒಂದು 25 ಜನ ಇದ್ದಾರೆ ಸರ್. ಅವರು ಈ ದೇವಸ್ಥಾನಕ್ಕೆ ಬಂದ ಪೂಜೆಗೆ ಒಂದು ಶೌಚಾಲಯ ಇರಲಿಲ್ಲ. ನಾನು ನಮ್ಮ ಪಿ ಡಿ ಹತ್ರ ರಿಕ್ವೆಸ್ಟ್ ಮಾಡಿ ಹೈಟೆಕ್ ಶೌಚಾಲಯಕ್ಕೆ ಒಂದು ಮಹಿಳೆಯರಿಗೆ, ಒಂದು ಜೆಂಟ್ಸರಿಗೆ ಶೌಚಾಲಯ ಮಾಡಿಸ್ತಾ ಇದ್ದೀನಿ. ಅದು ಇದ್ದವರು ಎಲ್ಲ ಸೇರಿ ಏನೂ ಮಾಡಿಸಿಲ್ಲ ಅಂತ. ಇದು ಒಳ್ಳೆ ಕೆಲಸ ಅಲ್ವಾ?
ಹೆಜ್ಜಿದ್ದಳ್ಳಿ ಗ್ರಾಮ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ನಮ್ಮ ದೇವಸ್ಥಾನ ಸುತ್ತಮುತ್ತ ಶೌಚಾಲಯ ಆಗಿದೆ, ಚರಂಡಿ ವ್ಯವಸ್ಥೆ ಆಗಿದೆ, ಆಮೇಲೆ ಭಕ್ತಾದಿಗಳು ಬಂದು ಕೈಕಾಲು ತೊಳೆಯೋಕ್ಕೆ ಒಂದು ನೀರಿನ ಟ್ಯಾಂಕಿನ ವ್ಯವಸ್ಥೆ ಆಗಿದೆ. ನಮ್ಮ ದೇವಸ್ಥಾನದಲ್ಲಿ ಯಾವುದೇ ರೀತಿ ಏನು ತೊಂದರೆ ಇಲ್ಲ, ಎಲ್ಲ ಅನುಕೂಲವಾಗಿ ಚೆನ್ನಾಗಿದೆ. ಇನ್ನೂ ಹೆಚ್ಚಿನ ರೀತಿ ಸೌಕರ್ಯಗಳು ಬೇಕು, ಆದರೆ ತಕ್ಕ ಮಟ್ಟಿಗೆ ಏನು ತೊಂದರೆ ಇಲ್ಲ, ಸಾಧಾರಣವಾಗಿ ಚೆನ್ನಾಗಿ ನಡೀತಾ ಇದೆ.